ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸಸ್ ನೋಡ್ತಾ ಹೋದ್ರೆ ನಾವು ಲಾಸ್ಟ್ ಕ್ವಶನ್ಸ್ಗಳು ನೋಡ್ತಾ ಹೋಗಿದ್ವಿ. ಅಂದರೆ ಲಾಸ್ಟ್ ಕ್ಲಾಸ್ ಬಂದು ಮೌಲ್ಯ ಶಿಕ್ಷಣದ ಬೋಧನಾ ವಿಧಾನ ಮತ್ತು ಮೌಲ್ಯ ಶಿಕ್ಷಣ ಅಂದರೆ ಏನು, ಸೊ ಅದರ ಅರ್ಥ ಮತ್ತು ಉದ್ದೇಶ ವ್ಯಾಖ್ಯಾನಗಳು ನೋಡ್ತಾ ಹೋಗಿದ್ವಿ. ಅದರ ಜೊತೆಗೆ ಒಳ್ಳೆಯತನದ ಸಿದ್ಧಾಂತಗಳು ಸಹ ಆಗಿತ್ತು. ನೆಕ್ಸ್ಟ್ ನೋಡ್ತಾ ಹೋದರೆ ಮೌಲ್ಯ ಶಿಕ್ಷಣದ ಬೋಧನಾ ವಿಧಾನಗಂಟ ಆಗಿತ್ತು. ನೆಕ್ಸ್ಟ್ ನೋಡ್ತಾ ಹೋದರೆ ಒಳ್ಳೆಯತನದ ಸಿದ್ಧಾಂತಗಳು, ಮಾನವ ನಡವಳಿಕೆ ನಿಯಮಗಳು ಮತ್ತು ತತ್ವಗಳು, ನಡವಳಿಕೆಯ ಸಿದ್ಧಾಂತಗಳು, ಸಾಮಾನ್ಯ ಉತ್ತಮ ಸಿದ್ಧಾಂತ ಆ್ಯಂಡ್ ಮಾನವ ನಡವಳಿಕೆಯ ಕಾರಣಗಳು ಮತ್ತು ಭಾವನೆಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಸಚ್ಚಾರಿತ್ರ ಮತ್ತು ವ್ಯಕ್ತಿತ್ವ. ಸೊ ಇಷ್ಟು ಏನಿದೆಯೋ ಸ್ನೇಹಿತರೆ 3, 4, 5, 6, 7, 8. ಸೊ ಇಷ್ಟು ಸಹ ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಾ ಹೋಗೋಣ ಬನ್ನಿ. ನಾವು ನೋಡ್ತಾ ಹೋದರೆ ಮಾನವ ನಡವಳಿಕೆಯ ಮುಖ್ಯ ನಿಯಮಗಳು ಮತ್ತು ತತ್ವಗಳು, ರೂಲ್ಸ್ ಆ್ಯಂಡ್ ಪ್ರಿನ್ಸಿಪಲ್ ಆಫ್ ಹ್ಯೂಮನ್ ಬಿಹೇವಿಯರ್. ಸೊ ಹಾಗಂದರೆ ಏನು, ಸೊ ಅದು ಏನಕ್ಕೆ ಸಂಬಂಧಪಟ್ಟಂಥದ್ದು, ಮೌಲ್ಯ ಶಿಕ್ಷಣಕ್ಕೆ ಇದು ಯಾಕೆ ಅವಶ್ಯಕತೆ ಇದೆ, ಸೊ ಇದೆಲ್ಲ ನೋಡ್ತಾ ಹೋದಾಗ ಸ್ನೇಹಿತರೆ ಮೇಯ್ನಾಗಿ ಮಾನವ ನಡವಳಿಕೆಯ ಮುಖ್ಯ ನಿಯಮಗಳು ಮತ್ತು ತತ್ವಗಳ ಬಗ್ಗೆ ನೋಡ್ತಾ ಹೋದಾಗ ಕಾರಣ ಮತ್ತು ಪರಿಣಾಮದ ತತ್ವ ಮೇಯ್ನಾಗಿ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಕಾರಣ ಮತ್ತು ಪರಿಣಾಮದ ತತ್ವ ಯಾವುದಂತ ಹೇಳಿದಾಗ ಪ್ರತಿಯೊಂದು ನಡವಳಿಕೆಯ ಹಿಂದೆ ಒಂದು ನಿರ್ದಿಷ್ಟ ಕಾರಣ ಅಥವಾ ಒಂದು ಪ್ರಚೋದನೆ ಇರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ಯಾವುದೇ ಒಂದು ನಡವಳಿಕೆ ನಡೀತಾ ಇದೆ ಅಂತ ಹೇಳಿದ್ರೆ ಅಥವಾ ಒಂದು ನಡವಳಿಕೆ ಆಗ್ತಿದೆ ಅಂತ ಹೇಳಿದ್ರೆ ಅದರ ಹಿಂದೆ ಒಂದು ನಿರ್ದಿಷ್ಟವಾದಂಥ ಒಂದು ಕಾರಣ ಇರುತ್ತೆ ಅಥವಾ ಬೇರೆಯವರ ಒಂದು ಪ್ರಚೋದನೆ, ಅದು ಒಳ ಆಗಿರ್ಬೋದು, ಬಾಹ್ಯ ಆಗಿರ್ಬೋದು ಅಥವಾ ಆಂತರಿಕ ಆಗಿರ್ಬೋದು, ಪ್ರಚೋದನೆ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಮೇಯ್ನಾಗಿ ಕೇಳ್ಬೋದು ಮಾನವ ನಡವಳಿಕೆಗೆ ಮುಖ್ಯ ಕಾರಣ ಏನಂತ ಕೇಳಿದಾಗ ಸೊ ಅದೊಂದು ನಿರ್ದಿಷ್ಟ ಕಾರಣ ಇರಬಹುದು ಅಥವಾ ಒಂದು ಪ್ರಚೋದನೆ ಇರಬಹುದಾಗಿರುತ್ತೆ ಸ್ನೇಹಿತರೆ. ಆಯಿತಾ, ಇನ್ನು ಗುರಿ ಆಧಾರಿತ ನಡವಳಿಕೆಯಿಂದ ಹೇಳ್ತಾ ಹೋಗ್ತೀವಿ. ಸೊ ಮೇಯ್ನಾಗಿ ಇಲ್ಲಿ ನಾವು ಮೌಲ್ಯ ಶಿಕ್ಷಣ ನೋಡ್ತಕ್ಕಂಥದ್ದೇ ಈ ಒಂದು ಒಳ್ಳೆತನ, ನಡವಳಿಕೆ ಮತ್ತು ಕೆಲವೊಂದಷ್ಟು ಮೌಲ್ಯಗಳು. ಸೊ ಮೌಲ್ಯಗಳಂತ ಹೇಳಿದಾಗ ನಮಗೆ ಗೊತ್ತಿರ್ತಕ್ಕಂಥದ್ದು ಎಲ್ಲ ಸಹ ಒಂದು ಪಾಸಿಟಿವ್ ಆಗಿ ಬರ್ತಕ್ಕಂಥದ್ದೇ ಆಗಿರುತ್ತೆ ಸ್ನೇಹಿತರೆ ಅಲ್ವಾ. ಸೊ ಆಗಿರಬೇಕಾದ್ರೆ ನಡವಳಿಕೆ ಆಗಿರಬೇಕು ಅಂತಂದು ಅಲ್ಲೂ ಉತ್ತಮ ನಡವಳಿಕೆ ಅಂತ ಅನ್ಸ್ಕೊಳ್ಳುತ್ತೆ. ಸೊ ಉತ್ತಮ ನಡವಳಿಕೆಯಿಂದ ಯಾವುದು ಅಂತಕ್ಕಂಥ ಸಹ ಕೆಲವೊಂದು ಕಡೆ ಕ್ವಶನ್ಸ್ ಬರ್ತಾ ಹೋಗಿದೆ. ಒಳ್ಳೆತನ ಅಂದರೆ ಯಾವುದು, ಸೊ ಮೇಯ್ನಾಗಿ ಈ ಒಂದು ಮೌಲ್ಯ ಶಿಕ್ಷಣ ಅಂತ ಹೇಳಿದ್ರೆ ಅದ್ರ ಮೇಲೆ ಬೇಸಿಸ್ ಮೇಲೆ ಜಾಸ್ತಿ ಕ್ವಶನ್ಸ್ಗಳು ಬರ್ತಕ್ಕಂಥದ್ದು ಆಗಿರ್ತದೆ. ಅದ್ರ ಮೇಲೆ ಟಾಪಿಕ್ಕು ಸಹ ಇರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಓಕೆ, ಇನ್ನು ಗುರಿ ಆಧಾರಿತ ನಡವಳಿಕೆ ಅಂತ ಹೇಳಿದಾಗ ಸೊ ನಡವಳಿಕೆಯಲ್ಲಿ ಮೇಯ್ನ್ ಕಾರಣ ಏನಾಗುತ್ತೆ, ಒಂದು ನಿರ್ದಿಷ್ಟ ಕಾರಣವನ್ನು ಇಟ್ಕೊಂಡಿರ್ತೀವಿ, ಇಲ್ಲ ಕೆಲವೊಬ್ಬರ ಒಂದು ಪ್ರಚೋದನೆ ಆಗಿರುತ್ತೆ ಅಥವಾ ಒಂದು ಆಂತರಿಕ ಪ್ರಚೋದನೆಯಿಂದನೇ ಒಂದು ನಡವಳಿಕೆ, ನಮ್ಮ ಒಂದು ನಡವಳಿಕೆ ನಾವು ಪ್ರತಿಬಿಂಬಿಸ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಅದರ ಜೊತೆಗೆ ಗುರಿ ಆಧಾರಿತ ನಡವಳಿಕೆ ಅಂತ ಹೇಳ್ತಾ ಹೋದಾಗ ಮಾನವನ ಕ್ರಿಯೆಗಳು ಸಾಮಾನ್ಯವಾಗಿ ಒಂದು ನಿರ್ದಿಷ್ಟ ಗುರಿ ಅಥವಾ ಒಂದು ಅಗತ್ಯವನ್ನು ಪೂರೈಸಲು ಪ್ರೇರಿತವಾಗಿರ್ತಕ್ಕಂಥದ್ದು. ಸೊ ಈಗ ಆಲ್ರೆಡಿ ಏನು ಹೇಳಿದೆ, ನಡವಳಿಕೆ ಅಂತ ಹೇಳಿದಾಗ ಅಲ್ಲೊಂದು ಗುರಿಯನ್ನು ಇಟ್ಕೊಂಡಿರ್ತಾರೆ. ಸೊ ನಿರ್ದಿಷ್ಟ ಕಾರಣ ಒಂದಿರುತ್ತೆ, ನಿರ್ದಿಷ್ಟ ಗುರಿ ಇರುತ್ತೆ, ಪ್ರಚೋದನೆ ಇರುತ್ತೆ. ಸೊ ಆ ಪ್ರಚೋದನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಅಗತ್ಯವನ್ನು ಪೂರೈಸ್ತಕ್ಕಂಥ ಒಂದು ಪ್ರೇರಿತವಾಗಿರ್ತಕ್ಕಂಥದ್ದಾಗಿರುತ್ತೆ. ಅದು ಗುರಿ ಆಧಾರಿತ ನಡವಳಿಕೆ ಅಂತ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಆಯಿತಾ, ಸೊ ಒಬ್ಬ ವ್ಯಕ್ತಿ ಒಂದು ನಡವಳಿಕೆನ ತೋರಿಸ್ತಾನೆ ಅಂದರೆ ಅದರಿಂದ ಇರ್ತಕ್ಕಂಥದ್ದು ಎಷ್ಟೆಲ್ಲ ಇರುತ್ತೆ ಇನ್ಫಾರ್ಮೇಷನ್ ನೋಡ್ತಾ ಹೋದಾಗ. ಇನ್ನು ನಡವಳಿಕೆಯು ಬದಲಾವಣೆಶೀಲ ಅಂತ ಕೊಟ್ಟಿದ್ದಾರೆ. ಮಾನವನ ನಡವಳಿಕೆಯು ಬದಲಾವಣೆಶೀಲ, ಹೌದಲ್ವಾ. ಸೊ ಪರಿಸರ ಮತ್ತು ಸಂದರ್ಭಕ್ಕೆ ತಕ್ಕಂತೆ ಅನುಗುಣವಾಗಿ ಮನುಷ್ಯ ತನ್ನ ನಡವಳಿಕೆಯನ್ನು ಬದಲಾಯಿಸ್ಕೊಳ್ತಾ ಹೋಗ್ತಾನೆ. ಸೊ ಒಂದು ನಿರ್ದಿಷ್ಟ ಕಾರಣ ಆಗಿರ್ಬೋದು, ನಿರ್ದಿಷ್ಟ ಗುರಿ ಆಗಿರ್ಬೋದು, ಒಂದು ಪರಿಸರ ಆಗಿರ್ಬೋದು ಮತ್ತು ಸಂದರ್ಭ, ಸಮಯ ಅಂತ ಏನು ಹೇಳ್ತೀವೋ, ಸಿಚುವೇಶನ್ ಅಂತ ಏನು ಹೇಳ್ತೀವೋ, ಸಮಯಕ್ಕೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ ತನ್ನ ಒಂದು ನಡವಳಿಕೆಯಲ್ಲಿ ಬದಲಾವಣೆಯನ್ನು ನೋಡ್ತಾ ಹೋಗ್ತಾನೆ ಮನುಷ್ಯ ಅಂತಕ್ಕಂಥನು. ಹೌದಾ, ಡೆಫಿನೆಟಾಗಿ. ಸೊ ನಾವು ಒಬ್ಬ ವ್ಯಕ್ತಿಯಾಗಿ ನಮ್ಮಲ್ಲೂ ಸಹ ಇಂಥ ಒಂದು ಬದಲಾವಣೆಯನ್ನು ದಿನನಿತ್ಯ ನೋಡ್ತಾನೆ ಹೋಗ್ತೀವಿ. ಇನ್ನು ನೆಕ್ಸ್ಟ್ ವೈಯಕ್ತಿಕ ವ್ಯತ್ಯಾಸದ ನಿಯಮ ನೋಡ್ತಾ ಹೋಗ್ತೀವಿ. ವೈಯಕ್ತಿಕ ವ್ಯತ್ಯಾಸ ನಿಯಮ ನೋಡ್ತಾ ಹೋದಾಗ ಯಾವುದೇ ಇಬ್ಬರು ವ್ಯಕ್ತಿಗಳು ಒಂದೇ ರೀತಿಯ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಒಂದೇ ಥರ ನಡೆದುಕೊಳ್ಳುವುದಿಲ್ಲ. ಸೊ ನಾವೇನು ಹೇಳ್ತೀವಿ, ವೈಯಕ್ತಿಕ ಭಿನ್ನತೆ ಅಂತ ಹೇಳ್ತೀವಿ. ಸೈಕಾಲಜಿ, ಆಸ್ ಪರ್ ಸೈಕಾಲಜಿ ಈ ಒಂದು ಏನು PhD, PhD, HST ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗಳಿದಾವೆ. ಸೊ ಅವ್ರಿಗೆ ಗೊತ್ತೇ ಇರುತ್ತೆ ಸೈಕಾಲಜಿ ಅಂತ ಹೇಳಿದಾಗ ವೈಯಕ್ತಿಕ ಭಿನ್ನತೆಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಒಂದೇ ಏಜ್ ಇದ್ರೂ ಸಹ ಅಲ್ಲಿ ಹಲವಾರು ಭಿನ್ನತೆಗಳು ನೋಡ್ತಾ ಹೋಗ್ತೀವಿ. ಆ್ಯಂಡ್ ಒಂದೇ ಜಾತಿನಕ್ಕಿಂತ ಹೆಚ್ಚಾಗಿ ಏನಂತ ಹೇಳ್ತೀವಿ, ಹೆಣ್ಣು ಅಥವಾ ಗಂಡು ಅಂತಕ್ಕಂಥದ್ದೇ ಆದರೂ ಸಹ ಸ್ನೇಹಿತರಲ್ಲಿ ಏನಾಗುತ್ತೆ, ಹೆಣ್ಣಾಗಿರೋ ಸಹ ಅವರಲ್ಲೂ ಸಹ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ಒಂದೇ ಸಿಚುವೇಶನ್ ಇದ್ದರೂ ಸಹ ಅವರಲ್ಲಿ ಒಂದು ವೈಯಕ್ತಿಕ ಭಿನ್ನತೆಗಳಿರುತ್ತೆ. ಸೊ ಒಂದು ವಿಷಯನ ಕೊಡ್ತೀವಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸಹ ಮಾತಾಡ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಇರುತ್ತೆ, ಅದು ಸಹ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ಹೀಗಿರಬೇಕಾದ್ರೆ ವೈಯಕ್ತಿಕ ವ್ಯತ್ಯಾಸದ ನಿಯಮ ಅಂದರೆ ಯಾವುದೇ ಇಬ್ಬರು ವ್ಯಕ್ತಿಗಳು ಒಂದೇ ರೀತಿಯ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಒಂದೇ ಥರ ನಡೆದುಕೊಳ್ಳುವುದಿಲ್ಲ. ಸೊ ಇದೊಂದು ಮಾನವ ನಡವಳಿಕೆಯಾಗಿರುತ್ತೆ ಸ್ನೇಹಿತರೆ. ಆಯಿತಾ, ಇನ್ನು ಪ್ರತಿಫಲ ಮತ್ತು ಶಿಕ್ಷೆಯ ತತ್ವ ನೋಡ್ತಾ ಹೋದರೆ ಪ್ರತಿಫಲ ಮತ್ತು ಶಿಕ್ಷೆಯ ತತ್ವ, ಧನಾತ್ಮಕ ಫಲಿತಾಂಶ ಕೊಡುವ ನಡವಳಿಕೆಗಳು ಪುನರಾವರ್ತನೆ ಆಗ್ತಾ ಹೋಗುತ್ತವೆ, ಋಣಾತ್ಮಕ ಫಲಿತಾಂಶ ಕೊಡುವ ನಡವಳಿಕೆಗಳು ಕಡಿಮೆ ಆಗ್ತಾ ಹೋಗ್ತವೆ. ಸೊ ಫಾರ್ ಎಕ್ಸಾಂಪಲ್ ಅಂತ ತೊಗೊಂಡ್ರೆ ನಿಮ್ಮ ಒಂದು ಏನು ಮಾಡ್ತೀರಾ,
ಎಕ್ಸಾಮ್ಸ್ಗಳಿಗೆ ಈಗ ಎಸ್ ನೆಕ್ಸ್ಟ್ ಈಗ PhD HST PhD ಕಾಲ್ ಆಗಿದೆ. ಸೊ ಈಗ ಏನು ಮಾಡ್ತಾ ಹೋಗ್ತೀರಾ, ಅತಿಯಾಗಿ ಸ್ಟಡಿ ಮಾಡ್ತಕ್ಕಂಥದ್ದಾಗಿರ್ಬೋದು. ಯಾಕಂದರೆ ಈಗ ಕಾಲ್ ಆಗಿದೆ, ನಾವು ಎಷ್ಟು ಎಫರ್ಟ್ ಹಾಕ್ತೀವೋ ಅಷ್ಟು ನಮಗೆ ರಿಸಲ್ಟ್ ಸಿಗುತ್ತೆ ಅನ್ನೋದು ಇದು. ಬಟ್ ಅದ್ರ ಬದಲಾಗಿ ನಾವು ಈ ಹಿಂದೆ ಏನು ನೋಡ್ತಾ ಇದ್ವಿ, ಸೊ ಕಾಲ್ ಆಗುತ್ತೆ ಅಂತ ಸುಮಾರಷ್ಟು ಜನ ವೆಯ್ಟ್ ಮಾಡ್ತಾನೆ ಇದ್ರು. ಕೆಲವೊಂದಷ್ಟು ಜನ ಸ್ಟಡಿ ಮಾಡಿದ್ರು, ಬಟ್ ಕೆಲವೊಂದಷ್ಟು ಜನ ಅಲ್ಲಿ ಡಿಸ್ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ಆ್ಯಂಡ್ ಇನ್ನೊಂದು ಏನಂದರೆ ಕಂಟಿನ್ಯೂಸ್ ಆಗಿ ಮಾಡ್ತಕ್ಕಂಥದ್ದಿಲ್ಲ. ಯಾಕಂದರೆ ಋಣಾತ್ಮಕ ಅಂತ ಹೇಳಿದಾಗ ಅಲ್ಲಿ ಯಾವುದೇ ಒಂದು ಕಾಲ್ ನೋಟಿಫಿಕೇಷನ್ ಆಗಿರಲಿಲ್ಲ. ಸೊ ನೋಟಿಫಿಕೇಷನ್ ಆಗಿದೆ ಅಂತ ಹೇಳಿದಾಗ ಏನಾಗುತ್ತೆ, ಅಲ್ಲಿ ಧನಾತ್ಮಕ ಫಲಿತಾಂಶ ಕೊಡೋದಕ್ಕೋಸ್ಕರ ನಡವಳಿಕೆಗಳು ಪುನರಾವರ್ತನೆ ಆಗ್ತಕ್ಕಂಥದ್ದು ಆಗಿರ್ಬೋದು. ಸೊ ಒಂದು ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಸೊ ಮೇಯ್ನಾಗಿ ನೋಡ್ತಾ ಹೋದಾಗ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ವ್ಯಾಪಾರ ಮಾಡ್ತೀವಿ ಅಂತ ಹೇಳಿದಾಗ ಅಲ್ಲಿ ಏನಾಗುತ್ತೆ, ನಮಗೆ ಲಾಭ ಸಿಗುತ್ತೆ ಅಥವಾ ಒಂದು ಹೆಸರು ಸಿಗುತ್ತೆ ಅಂತ ಹೇಳಿದಾಗ ಸೊ ಆ ಒಂದು ನಡವಳಿಕೆ ಪುನರಾವರ್ತನೆ ಆಗ್ತಾ ಹೋಗುತ್ತೆ. ಅದು ನಮಗೆ ನಷ್ಟ ಅಂತ ಹೇಳಿದಾಗ ಅದನ್ನು ನಾವು ಕೈ ಬಿಡ್ತಾ ಹೋಗ್ತೀವಿ ಅಲ್ವಾ. ಸೊ ಪ್ರತಿಫಲ ಮತ್ತು ಶಿಕ್ಷೆ ತತ್ವ ಅಂತಕ್ಕಂಥದ್ದು ಸಹ ಈ ಒಂದು ಮಾನವ ನಡವಳಿಕೆ ಮೇಲೆ ನಿರ್ಧಾರವಾಗ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ವ್ಯಕ್ತಿಗತ ನಡವಳಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು. ಸೊ ಇಲ್ಲಿ ನೋಡಿದ್ವಿ ಸ್ನೇಹಿತರೆ, ಟೋಟಲ್ ಆಗಿ ಈ ಒಂದು ಹ್ಯೂಮನ್ ಅಂತ ಏನು ಹೇಳ್ತೀವೋ, ಮಾನವ ಅಂತಕ್ಕಂಥದ್ದು ಏನು ಬರುತ್ತೋ, ಸೊ ಟೋಟಲ್ ಆಗಿ ಒಟ್ಟಾರೆಯಾಗಿ ಮಾನವನ ಹೇಳ್ತಕ್ಕಂಥದ್ದಾಗಿರುತ್ತೆ. ಬಟ್ ವ್ಯಕ್ತಿಗತ ಅಂತ ತೊಗೊಂಡಾಗ ಒಬ್ಬೊಬ್ಬ ಸಿಂಗಲ್ ವ್ಯಕ್ತಿಯಾಗಿ ನೋಡ್ತಕ್ಕಂಥದ್ದು ಆಗಿರುತ್ತೆ. ವ್ಯಕ್ತಿಗತ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಇಂಡಿವಿಜುವಲ್ ಬಿಹೇವಿಯರ್ ಅಂತ ಅಂದರೆ ಒಬ್ಬೊಬ್ಬ ಸಿಂಗಲ್ ಏನು ಬರ್ತಾರೋ ಸೊ ಅವರ ನಡವಳಿಕೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವುದ್ಯಾವುದು. ಸೊ ಇದು ಒಟ್ಟಾರೆ ಟೋಟಲ್ ಆಗಿ ಎಲ್ಲ ಇಡೀ ಮಾನವನಿಗೆ ಸಂಬಂಧಪಟ್ಟಂತೆ ಎಲ್ಲರಲ್ಲೂ ಸಹ ಕಾಮನ್ ಆಗಿ ಇರ್ತಕ್ಕಂಥ ಒಂದು ಬಿಹೇವಿಯರು. ಇದು ವ್ಯಕ್ತಿಗತ ಅಂತ ಹೇಳಿದಾಗ ಪ್ರಮುಖವಾಗಿ ನಾವು 4 ವಿಭಾಗಗಳಾಗಿ ವಿಂಗಡಿಸ್ತಾ ಹೋಗ್ತೀವಿ. ವೈಯಕ್ತಿಕ ಅಂಶಗಳು ಫಸ್ಟ್ ಒಂದು ಬರ್ತಕ್ಕಂಥದ್ದು, ಅದಾದ ನಂತರ ಬರ್ತಕ್ಕಂಥ ಮಾನಸಿಕ ಅಂಶಗಳು ಆ್ಯಂಡ್ ಪರಿಸರ ಅಂಶಗಳು, 4ನೇದು ಸಾಂಸ್ಥಿಕ ಅಂಶಗಳು. ಸೊ ಆರ್ಗನೈಸೇಷನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ 4 ಏನಿದೆಯೋ ಸಾಂಸ್ಥಿಕ, ಪರಿಸರ, ಮಾನಸಿಕ ಮತ್ತು ವೈಯಕ್ತಿಕ ಅಂಶಗಳು. ಸೊ ಇಷ್ಟು 4 ಸಹ ವ್ಯಕ್ತಿಗತ ನಡವಳಿಕೆ ಇಂಡಿವಿಜುವಲ್ ಬಿಹೇವಿಯರ್ಗೆ ಸಂಬಂಧಪಟ್ಟಂತೆ 4 ವಿಭಾಗಗಳಿಗೆ ವಿಂಗಡಿಸ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಫಸ್ಟ್ ನಾವು ವೈಯಕ್ತಿಕ ಅಂಶಗಳ ಬಗ್ಗೆ ನೋಡ್ತಾ ಹೋದಾಗ ಸ್ನೇಹಿತರೆ, ವಯಸ್ಸು ಮತ್ತು ಲಿಂಗವನ್ನು ಆಧರಿಸಿ, ಸೊ ಆ್ಯಸ್ ಫರ್ ಸೈಕಾಲಜಿ ಅಥವಾ ಈ ಒಂದು ಏನು ಶಿಶು ಮನೋವಿಜ್ಞಾನಕ್ಕೆ ನೋಡ್ತಾ ಹೋದಾಗ ವಯಸ್ಸು ಮತ್ತು ಲಿಂಗಕ್ಕೆ ಸಂಬಂಧಪಟ್ಟಂತೆ ವಯಸ್ಸಿನ ಪಕ್ವತೆ ಮತ್ತು ಲಿಂಗ ಭೇದ ಯೋಚನಾ ಶೈಲಿಯನ್ನು ಬದಲಾಯಿಸ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೋಡ್ತಾ ಹೋದ ಸ್ನೇಹಿತರೆ, ಚಿಕ್ಕ ಮಗು ಏನಿರುತ್ತೋ ಸೊ ದೊಡ್ಡ ಮಗು ಎರಡೂ ಸಹ ಒಂದೇ ರೀತಿಯಲ್ಲಿ ಒಂದು ಯೋಚನಾ ಶೈಲಿ ಇರೋದಿಲ್ಲ. ಸೊ ಅಲ್ಲಿ ವಯಸ್ಸಿನ ಒಂದು ಡಿಫ್ರೆನ್ಸ್ ನೋಡ್ತಾ ಹೋಗ್ತೀವಿ. ಮತ್ತು ಲಿಂಗಗಳಲ್ಲೂ ಅಷ್ಟೇ, ಹೆಣ್ಣು ಯೋಚನೆ ಮಾಡಿದಾಗೆ ಗಂಡು ಯೋಚನೆ ಮಾಡ್ತಕ್ಕಂಥದ್ದು ಅಲ್ಲ. ಸೊ ಹೀಗಿರಬೇಕಾದ್ರೆ ವಯಸ್ಸು ಮತ್ತು ಲಿಂಗದ ಆಧಾರದ ಮೇಲೆ ಸೊ ಅಲ್ಲಿ ಒಂದು ವೈಯಕ್ತಿಕವಾಗಿ ಬದಲಾವಣೆಯನ್ನು ನೋಡ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಶಿಕ್ಷಣವನ್ನು ನೋಡ್ತಾ ಹೋದಾಗ ಕಲಿಕೆಯು ವ್ಯಕ್ತಿಯ ಆಲೋಚನೆ ಮತ್ತು ನಡವಳಿಕೆಯನ್ನು ರೂಪಿಸುತ್ತದೆ. ಸೊ ವೈಯಕ್ತಿಕ ಅಂಶಕ್ಕೆ ಸಂಬಂಧಪಟ್ಟಂತೆ ಡಿಫ್ರೆನ್ಸ್ ಯಾಕೆ ಅಂತ ಎಲ್ಲಿ ಅಂತ ಹೇಳಿದ್ರೆ ವಯಸ್ಸು ಮತ್ತು ಲಿಂಗಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆ ಇರುತ್ತೆ. ಬಟ್ ಶಿಕ್ಷಣ ಅದಕ್ಕೆ ಏನು ಕೊಡುತ್ತೆ, ಕಲಿಕೆಯು ವ್ಯಕ್ತಿಯ ಆಲೋಚನೆ ಮತ್ತು ನಡವಳಿಕೆಯನ್ನು ರೂಪಿಸ್ತಕ್ಕಂಥದ್ದು ಆಗಿರುತ್ತೆ. ಇದು ಒಂದು ಏನು ಹೇಳ್ತೀವಿ ಅದಕ್ಕೆ ಕಲಿಕೆ ಕೊಡ್ತಕ್ಕಂಥದ್ದು ಸ್ನೇಹಿತರೆ ಶಿಕ್ಷಣ ಅಂತಕ್ಕಂಥದ್ದು. ಇನ್ನು ವೈವಾಹಿಕ ಸ್ಥಿತಿಯಿಂದ ನೋಡ್ತಾ ಹೋದಾಗ ಕೌಟುಂಬಿಕ ಜವಾಬ್ದಾರಿಗಳು ನಡವಳಿಕೆಯಲ್ಲಿ ಸ್ಥಿರತೆಯನ್ನು ತರುತ್ತವೆ. ವೈವಾಹಿಕ ಸ್ಥಿತಿಯಿಂದ ನೋಡ್ತಾ ಹೋದಾಗ ಕೌಟುಂಬಿಕ ಜವಾಬ್ದಾರಿಗಳು ನಡವಳಿಕೆಯಲ್ಲಿ ಸ್ಥಿರತೆಯನ್ನು ತರ್ತಕ್ಕಂಥದ್ದು. ಅಂದರೆ ಇದೊಂದು ಇಂಡಿವಿಜುವಲ್ ಆಗಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ, ಸ್ಥಿರತೆ. ಸೊ ಏನು ಮಕ್ಕಳು ಇರ್ತಕ್ಕಂಥದ್ದು ಆಗಿರುತ್ತೋ ಸೊ ಅದಾದ ನಂತರ ಮತ್ತು ವೈವಾಹಿಕ ಜೀವನಕ್ಕೆ ಏನು ಕಾಲಿರ್ತರೋ ಸೊ ಅಲ್ಲೂ ಕೆಲವೊಂದಷ್ಟು ಇನ್ನು ವೈವಾಹಿಕ ಜೀವನಕ್ಕಿಂತ ಮೊದಲು ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು, ಒಬ್ಬ ಕ್ಯಾಂಡಿಡೇಟ್ ಆಗಿರಬಹುದು, ಕೆಲವೊಂದಷ್ಟು ಅಸ್ಥಿರತೆ, ಕೆಲವೊಂದಷ್ಟು ಚಂಚಲ ಮನಸ್ಸು ಅಂತಕ್ಕಂಥದ್ದು ಇರ್ತಕ್ಕಂಥದ್ದಾಗಿರುತ್ತೆ. ಬಟ್ ವೈವಾಹಿಕ ಸ್ಥಿತಿ ಅಂತ ಹೇಳ್ತಾ ಹೋದಾಗ ಕೌಟುಂಬಿಕ ಜವಾಬ್ದಾರಿಗಳನ್ನ ತೊಗೊಳ್ತಕ್ಕಂಥದ್ದು ಆಗಿರುತ್ತೆ. ಸೊ ಆವಾಗ ಅವರ ನಡವಳಿಕೆಯಲ್ಲಿ ಒಂದು ಸ್ಥಿರತೆಯನ್ನು ನೋಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಇದೊಂದು ವೈಯಕ್ತಿಕ ಅಂಶಗಳಲ್ಲಿ ಬರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಮಾನಸಿಕ ಅಂಶಗಳು ಅಂತ ನೋಡ್ತಾ ಹೋದಾಗ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಅಂತ ಏನು ಹೇಳ್ತೀವೋ ಸೊ ಇದೊಂದು ಮೆಂಟಲಿ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು ಆಗಿರುತ್ತೆ. ಸೊ ಮಾನಸಿಕ ಅಂತ ಸೈಕಾಲಜಿ ಅಂತ ಹೇಳಿದ್ರೆ ಒಂದು ವರ್ತನೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಅದರಲ್ಲೂ ಮೇಯ್ನಾಗಿ ಈ ಒಂದು ಸೈಕೋ ಮೀನ್ಸ್ ಈ ಒಂದು ಏನು ಆತ್ಮ ಅಂತ ಹೇಳ್ತಾ ಹೋಗ್ತೀವೋ ಸೊ ಮೇಯ್ನಾಗಿ ಇಲ್ಲಿ ಮನಸ್ಸಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತೀವಿ. ಸೊ ವ್ಯಕ್ತಿತ್ವ, ವ್ಯಕ್ತಿಯ ಆಂತರಿಕ ಗುಣಗಳು, ಉದಾಹರಣೆಗೆ ಅಂತರ್ಮುಖಿ ಅಥವಾ ಬಹಿರ್ಮುಖಿ ಅಂತ ಕೊಟ್ಟಿದ್ರೆ ಸೊ ಮೇಯ್ನಾಗಿ ವ್ಯಕ್ತಿತ್ವ ಅಂತಕ್ಕಂಥದ್ದು ಏನಾಗಿರುತ್ತೋ ಒಬ್ಬ ವ್ಯಕ್ತಿಯ ಒಂದು ಆಂತರಿಕ ಗುಣಗಳನ್ನು ನಾವು ಇಲ್ಲಿ ಡಿಸೈಡನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಮಾನಸಿಕ ಅಂಶಗಳನ್ನು ನಿರ್ಧಾರ ಮಾಡ್ತಕ್ಕಂಥ ಒಂದು ಅಂಶಗಳಲ್ಲಿ ಬರ್ತಕ್ಕಂಥದ್ದು ವ್ಯಕ್ತಿತ್ವ. ಅದಾದ ನಂತರ ಮನೋಭಾವ, ಆ್ಯಟಿಟ್ಯೂಡ್ ಅಂತ ಹೇಳ್ತೀವಿ. ವಸ್ತುಗಳು ಅಥವಾ ವ್ಯಕ್ತಿಗಳ ಬಗ್ಗೆ ಇರ್ತಕ್ಕಂಥ ಒಂದು ಧನಾತ್ಮಕ ಅಥವಾ ಋಣಾತ್ಮಕ ದೃಷ್ಟಿಕೋನ ನಾವು ಆ್ಯಟಿಟ್ಯೂಡ್ ಅಂತ ಕರಿತಾ ಹೋಗ್ತೀವಿ. ಸೊ ಇದೊಂದು ಮಾನಸಿಕ ಅಂಶಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಗ್ರಹಿಕೆ,
ಪರ್ಸೆಪ್ಷನ್ ಅಂತ ಹೇಳಿದ್ರೆ ಸುತ್ತಲಿನ ಪ್ರಪಂಚವನ್ನು ವ್ಯಕ್ತಿ ಹೇಗೆ ಅರ್ಥೈಸಿಕೊಳ್ತಾನೆ ಅಂತಕ್ಕಂಥದ್ದು ಈ ಒಂದು ಗ್ರಹಿಕೆ ಅಂತಕ್ಕಂಥದ್ದು ಆಗಿರುತ್ತೆ. ಇನ್ನು ಪ್ರೇರಣೆ ಮೋಟಿವೇಶನ್ ಅಂತ ಹೇಳಿದಾಗ ಕೆಲಸ ಮಾಡಲು ವ್ಯಕ್ತಿಯನ್ನು ಪ್ರಚೋದಿಸ್ತಕ್ಕಂಥ ಆಂತರಿಕ ಶಕ್ತಿಯನ್ನು ನಾವು ಪ್ರೇರಣೆ ಅಂತ ಕರಿತಾ ಹೋಗ್ತೀವಿ. ಸೊ ಮೇಯ್ನಾಗಿ ಒಬ್ಬ ವ್ಯಕ್ತಿ ಅಥವಾ ಇಂಡಿವಿಜುವಲ್ ಆಗಿ ನೋಡ್ತಾ ಹೋದಾಗ ವೈಯಕ್ತಿಕ ವ್ಯಕ್ತಿಯ ಒಂದು ಮಾನಸಿಕ ಅಂಶಗಳು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾ ಹೋದರೆ ಅದೊಂದು ವ್ಯಕ್ತಿತ್ವ, ಮನೋಭಾವ, ಗ್ರಹಿಕೆ ಮತ್ತು ಪ್ರೇರಣೆ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಪರಿಸರ ಅಂಶಗಳು, ಎನ್ವಿರನ್ಮೆಂಟಲ್ ಫ್ಯಾಕ್ಟರ್ಸ್. ಸೊ ಒಬ್ಬ ವ್ಯಕ್ತಿಯ ಅಥವಾ ವ್ಯಕ್ತಿಗತ ಅಂತ ನೋಡ್ತಾ ಹೋದಾಗ ಸೊ ಅವರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಮತ್ತೊಂದು ಅಂಶ ಅಂತ ಹೇಳೋದು ಪರಿಸರನೂ ಸಹ ಆಗಿರುತ್ತೆ ಸ್ನೇಹಿತರೆ. ಈ ಒಂದು ಪರಿಸರದಲ್ಲಿ ಇರ್ತಕ್ಕಂಥ ಒಂದು ಆರ್ಥಿಕ ಸ್ಥಿತಿ ಆಗಿರ್ಬೋದು, ಸಂಸ್ಕೃತಿ ಮತ್ತು ಸಮಾಜ ಆಗಿರ್ಬೋದು, ರಾಜಕೀಯ ಮತ್ತು ಕಾನೂನುಗಳು ಸಹ ಆಗಿರಬಹುದಾಗಿರುತ್ತೆ. ಸೊ ಅದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ ನೋಡೋದಾದರೆ ಆರ್ಥಿಕ ಸ್ಥಿತಿ ಅಂತ ಹೇಳಿದಾಗ ಆರ್ಥಿಕ ಭದ್ರತೆ ಅಥವಾ ಕೊರತೆ ವ್ಯಕ್ತಿಯ ನಡವಳಿಕೆಯನ್ನು ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಸಂಸ್ಕೃತಿ ಮತ್ತು ಸಮಾಜ ಅಂತ ಹೇಳಿದಾಗ ವ್ಯಕ್ತಿ ಬೆಳೆದ ಸಾಮಾಜಿಕ ಹಿನ್ನೆಲೆ ಮತ್ತು ಸಂಪ್ರದಾಯಗಳಂತ ಹೇಳ್ತಾ ಹೋದಾಗ ಸೊ ಆಲ್ಮೋಸ್ಟ್ ಆಲ್ ಒಂದು ವ್ಯಕ್ತಿ ಅಂತ ಹೇಳ್ತಾ ಹೋದಾಗ ಮೇಯ್ನಾಗಿ ಇಲ್ಲಿ ಪರಿಸರ ಮೇಯ್ನಾಗಿ ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಆ್ಯಸ್ ಪರ್ ನಾವು ನೋಡ್ತಾ ಹೋದಾಗೆ ಸೈಕಾಲಜಿಸ್ನ ನೋಡ್ತಾ ಹೋಗ್ತೀವಿ. ಪರಿಸರ ಮತ್ತು ಅನುವಂಶೀಯತೆ ಅಂತ ಏನು ಹೇಳ್ತೀವೋ ಸೊ ಅದರಲ್ಲಿ ಈ ಒಂದು ಸಮಾಜ ಅಥವಾ ಪರಿಸರಕ್ಕೆ ನೀವು ಮೇನಾಗಿ ನೋಡ್ತಾ ಹೋದಾಗ ಸಮಾಜ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ರಾಜಕೀಯ ಮತ್ತು ಕಾನೂನು ತಗೊಂಡಾಗ ದೇಶದ ಕಾನೂನು ನಿಯಮಗಳು ನಡವಳಿಕೆಯನ್ನು ನಿಯಂತ್ರಿಸ್ತಕ್ಕಂಥದ್ದು ಆಗಿರುತ್ತೆ. ಯಾಕಂದರೆ ಕೆಲವೊಂದಷ್ಟು ಏನು ಮನುಷ್ಯ ಅಂತ ಹೇಳಿದಾಗ ಕರ್ತವ್ಯಗಳು ಅಂತ ಬರುತ್ತೋ, ಹಕ್ಕುಗಳು ಅಂತ ಬರ್ತಾ ಹೋಗುತ್ತೋ ಸೊ ಅದನ್ನಷ್ಟೇ ನಾವು ಮಾಡೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಸೊ ಆ ಒಂದರ ಬೇಸಿಸ್ ಮೇಲೆ ನಮ್ಮ ಒಂದು ನಡವಳಿಕೆ ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ಸಹ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ರಾಜಕೀಯ ಮತ್ತು ಕಾನೂನು ಅಂತಕ್ಕಂಥದ್ದು ಸಹ ಮೇಯ್ನಾಗಿ ನಾವು ನೋಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ 4ನೇದು ಬಂದು ಸಾಂಸ್ಥಿಕ ಅಂಶಗಳು, ಆರ್ಗನೈಸೇಷನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸಾಂಸ್ಥಿಕ ಮೀನ್ಸ್ ಸಂಸ್ಥೆಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗ್ಬೋದು. ಸೊ ಕೆಲಸದ ವಾತಾವರಣ ಅಂತ ಹೇಳಿದಾಗ ಕಚೇರಿಯ ಭೌತಿಕ ಮತ್ತು ಮಾನಸಿಕ ಪರಿಸರ ಅಂತ ಬರುತ್ತೆ. ಅಂದರೆ ಮೇಯ್ನಾಗಿ ನೋಡ್ತಾ ಹೋದಾಗ ಆರ್ಗನೈಸೇಷನ್ ಅಂದರೆ ಸಂಸ್ಥೆ, ಅಂದರೆ ನಾವು ಎಲ್ಲಿ ವರ್ಕ್ ಮಾಡ್ತೀವೋ ಒಂದು ಕಚೇರಿ ಅಂತ ಏನಿರುತ್ತೋ ಸೊ ಅಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಒಂದು ಭೌತಿಕ ಮತ್ತು ಮಾನಸಿಕ ಪರಿಸರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾಯಕತ್ವದ ಶೈಲಿ ಅಂತ ಹೇಳಿದಾಗ ಮೇಲಧಿಕಾರಿಗಳ ನಡವಳಿಕೆ ಮತ್ತು ಮಾರ್ಗದರ್ಶನ. ಸೊ ಅಂದರೆ ಇಲ್ಲಿ ಏನು ಕಚೇರಿ ಅಂತ ಹೇಳಿದಾಗ ಅಲ್ಲಿ ಮೇಯ್ನ್ ಹೆಡ್ ಅಂತಕ್ಕಂಥದ್ದು ಏನಿರುತ್ತೋ ಸ್ನೇಹಿತರೆ ಸೊ ಅವರ ಒಂದು ಏನು ನಾಯಕತ್ವದ ಶೈಲಿ ಇರುತ್ತೋ ಸೊ ಅದ್ರ ಮೇಲೆ ಸಹ ನಮ್ಮ ಮೇಲೆ ಒಂದು ಡಿಪೆಂಡ್ ಆಗ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ವೇತನ ಮತ್ತು ಸೌಲಭ್ಯಗಳು ಅಂತ ನೋಡ್ತಾ ಹೋದಾಗ ಸಿಗ್ತಕ್ಕಂಥ ಒಂದು ಪ್ರೋತ್ಸಾಹಕಗಳು ಕೆಲಸದ ಮೇಲೆ ನಿಷ್ಠೆಯನ್ನು ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ಆಗಿದೆ. ಅಂದರೆ ಒಬ್ಬ ವ್ಯಕ್ತಿಯ ಒಂದು ಏನು ವ್ಯಕ್ತಿಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಇಂಡಿವಿಜುವಲ್ ಆಗಿ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಸೊ ಇಷ್ಟು 4 ಸಹ ಆಗಿರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟು ವರ್ತನೆಯ ಸಿದ್ಧಾಂತಗಳನ್ನ ನೋಡ್ತಾ ಹೋದಾಗ ಥಿಯರೀಸ್ ಆಫ್ ಬಿಹೇವಿಯರ್ ಅಂತ ಹೇಳ್ತಾ ಹೋಗ್ತೀವಿ. ವರ್ತನೆಯ ಸಿದ್ಧಾಂತಗಳು